ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಬಿ ಎನ್ ರೋ. ದಿಸ್ ಇಸ್ ಚರಣ್. ನಾನು ಅನಾಲಿಸಿಸ್ ಏನು ಮಾಡಿದ್ವಿ, ನಮ್ಮ ಲೆವೆಲ್ಸ್ ಹೆಂಗೆ ವರ್ಕ್ ಆಗಿದ್ದಾವೆ, ಏನೇನು ಅಪ್ಡೇಟ್ಸ್ ಇತ್ತು ನೋಡೋಣ. ಪ್ಲಸ್ ಇವತ್ತು ನಮ್ಮ ಪಿ ಎನ್ ಎಲ್ ಏನು ಕೂಡ ನೋಡೋಣ. ಓಕೆ, ಫುಲ್ ಟ್ರಾನ್ಸ್ಪರೆಂಟಾಗಿ ಪಿ ಎನ್ ಎಲ್ ಕೂಡ ನೋಡೋಣ, ಏನೇನು ಅಪ್ಡೇಟ್ಸ್ ಇತ್ತು ನೋಡೋಣ. ಮಾರ್ಕೆಟ್ ಸ್ಟಾರ್ಟ್ ಆದಮೇಲೆ ಫಾಲ್ ಆಗುತ್ತೆ, ಇಲ್ಲ ಈ ಕ್ಯಾಂಡಲ್ ಲೋ ಬ್ರೇಕ್ ಆದರೆ ಫಾಲ್ ಆಗುತ್ತೆ, ಇದನ್ನು ಹೇಳ್ಬೋದು, ಅನಾಲಿಸಿಸ್ ಮಾಡ್ಬೋದು ಸುಮಾರು ಜನ. ಓಕೆ ರೈಟ್, ಬಟ್ ಇದನ್ನು ಮಾಡಿ ನೋಡಿ ಗೊತ್ತಾಗ್ತದೆ. ನಾವೇನು ಮಾಡಿದ್ವಿ ಇಲ್ಲಿ ನೋಡಿ, ನಿಮಗೆ ತೋರಿಸ್ತೀನಿ ನಾನು. ಓಕೆ, ನೋಡ್ಕೊಳ್ಳಿ ಇಲ್ಲಿ, ಇದು ನಮ್ಮದು ಬಿ ಎನ್ ರೋ. ಓಕೆ, ಬೆಳಿಗ್ಗೆ 8 ಗಂಟೆ 8:43 AM ರೈಟ್, ಇಲ್ಲಿ ಕಾಣ್ತಾ ಇದೆಯಾ. ಫಸ್ಟ್ ಕ್ಯಾಂಡಲ್ ಹೈಯಲ್ಲಿ ಪಿ ಇ ಬೈ ಮಾಡ್ಕೋಬೋದು, ಆರ್ 3 ಮಿನಿಟ್ಸ್ ರಿಜೆಕ್ಷನ್ ಕ್ಯಾಂಡಲ್ ಲೋ ಅಲ್ಲಿ ಪಿ ಇ ಬೈ ಮಾಡ್ಕೋಬೋದು. ಓಪನ್ ಆಗಿದ ತಕ್ಷಣ ಪಿ ಇ ಬೈ ಮಾಡ್ಬೋದು, ಆರ್ 3 ಮಿನಿಟ್ಸ್ ರಿಜೆಕ್ಷನ್ ಕ್ಯಾಂಡಲ್ ಲೋಗೆ ಪಿ ಇ ಬೈ ಮಾಡ್ಕೋಬೋದು ಅಂತ ಬೆಳಿಗ್ಗೆ 8 ಗಂಟೆ 40 ನಿಮಿಷಕ್ಕೆ ಹೇಳಿರೋದು. ಮಾರ್ಕೆಟ್ ಸ್ಟಾರ್ಟ್ ಆದಮೇಲೆ ಕ್ಯಾಂಡಲ್ ನೋಡಿ ಹೇಳಿರೋದಲ್ಲ, ಬಿಫೋರ್ ಮಾರ್ಕೆಟ್ ಹೇಳಿರೋದು. ಓಕೆ, ಅದಾದಮೇಲೆ ಏನಾಗಿದೆ ಅಂತ ನೀವು ನೋಡಿ. ಫಸ್ಟ್ ಕ್ಯಾಂಡಲ್ ಹೈಯಲ್ಲಿ ಪಿ ಬೈ ಮಾಡಿದ್ವಿ, ಫಾಲ್ ಆಗಿದೆಯಲ್ಲ ನೋಡಿ ಹೇಳಿ ನೀವು. ಓಕೆ, ಇದು ಇಲ್ಲಿಂದ ನಾಟ್ ಓನ್ಲಿ ದಟ್, ಇವಾಗ ನೀವು ನೋಡ್ಕೊಳ್ಳಿ, ಅಲ್ಲಿಂದ ಆಮೇಲೆ ಪಿ ಕಾಲ್ಸ್ ಇತ್ತು. ಇದು ಪಿ ಕಾಲ್, ಇದು ಬ್ಯಾಂಕ್ ನಿಫ್ಟಿ ಪಿ ಕಾಲ್, ನಿಫ್ಟಿ ಪಿ ಕಾಲ್. ಓಕೆ, ನಿಫ್ಟಿ ಪಿ ಕಾಲ್ ಇಷ್ಟಿತ್ತು. ಈಗ ಬಂದು ನೋಡಿ, ದಿಸ್ ಈಸ್ ದ ರಿಸಲ್ಟ್. ಫಸ್ಟ್ ಮಾರ್ಕೆಟ್ 9:15ಗೆ ಪಿ ಇ ಬೈ ಮಾಡಿದ್ದೀವಿ, ಇವಾಗ 3:23. ಓಕೆ, ದಿಸ್ ಈಸ್ ದ ರಿಸಲ್ಟ್. ವರ್ಕ್ ಆಗಿದೆ ಎಲ್ಲ ನೋಡಿ ಹೇಳಿ. ಇದು ಬ್ಯಾಂಕ್ ನಿಫ್ಟಿ ಇಲ್ಲಿಂದ ಇಲ್ಲಿಗೆ ನಮ್ಮ ಲೆವೆಲ್ಸ್ ಕೂಡ ನೋಡಿ ಹೆಂಗೆ ವರ್ಕ್ ಆಗಿದ್ದಾವೆ. ಬಂತು, ನಿಂತ್ಕೊಳ್ತು, ನಮ್ಮ ಝೋನ್ ಬ್ರೇಕ್ ಮಾಡಬೇಕಂದ್ರೆ ಸ್ಟ್ರಾಂಗ್ ಕ್ಯಾಂಡಲ್ ಫಾಲ್ ಆಯಿತು, ಮತ್ತು ಅದಕ್ಕೆ ರೀಟ್ರೇಸ್ ಮಾಡ್ತು, ಮತ್ತು ಫಾಲ್ ಆಯಿತು. ಈಗ ನಾವೇನೇನು ಮಾಡಿದ್ದೀವಿ, ಓಕೆ, ಇಲ್ಲಿಂದ ಇಲ್ಲಿವರೆಗೂ ಪಿ ಇನೇ ಮಾಡಿದ್ದೀವಿ, ಕಂಪ್ಲೀಟ್ ಪಿ. ಈ 2 ಕ್ಯಾಂಡ್ಲು ಮಾಡಿಲ್ಲ, ಬಿಟ್ಬಿಟ್ಟು ಮತ್ತೆ ಇಲ್ಲಿಂದ ಪಿ ಇಲ್ಲಿವರೆಗೂ. ಓಕೆ, ಇದು ನಿಫ್ಟಿಯಲ್ಲಿ ಮಾಡಿದ್ದೀವಿ. ಬ್ಯಾಂಕ್ ನಿಫ್ಟಿಯಲ್ಲಿ ಕೂಡ ಕಂಪ್ಲೀಟ್. ನಿಮ್ಗೊಂದು ಕ್ವಶನ್ ಏನಂದರೆ, ನಮ್ಮ ಲೆವೆಲ್ಸ್ ಶಾರ್ಪ್ ಕ್ಯಾಂಡಲ್ ಬಂದು ನಮ್ಮ ಲೆವೆಲ್ ಹತ್ರ ನಿಂತಿತ್ತು, ಮತ್ತೆ ನಮ್ಮ ಲೆವೆಲ್ ಬ್ರೇಕ್ ಆಯಿತು. ಬ್ರೇಕ್ ಆದಾಗ ಅದೇ ಲೆವೆಲ್ಗೆ ರೀಟ್ರೇಸ್ ಮಾಡಿ ಅಲ್ಲಿಂದ ಮತ್ತೆ ಫಾಲ್. ರೈಟ್, ಓಕೆ, ಇದು ನನ್ನ ಯೂಟ್ಯೂಬಲ್ಲಿದೆ ವೀಡಿಯೋ, ನಾನು ಪ್ಲೇ ಮಾಡಿ ತೋರಿಸ್ತೀನಿ ಕೂಡ, ಇದನ್ನು ನೋಡ್ಕೊಳ್ಳಿ. ಓಕೆ, ಇದನ್ನು ಮಾಡಿದ್ದೀವಿ. ಈ ಟೋಟಲ್ ಮೂಮೆಂಟಮ್ ಡೇ ಹೈಟು ಸ್ಟಿಲ್ ಈ ಮೂಮೆಂಟಮ್ ಪೂರ್ತಿ ಕ್ಯಾಚ್ ಮಾಡಿದ್ದೀವಿ. ಡೀಪ್ OTM ತೊಗೊಂಡ್ರೂ ಕೂಡ 4,500 ಪ್ರಾಫಿಟ್ ಬಂದಿದೆ. ಓಕೆ, ಈಗ ನಮ್ಮ ಪಿ ಎನ್ ಎಲ್ ಚೆಕ್ ಮಾಡ್ಕೊಳ್ಳಿ ನೀವು. ಇದಕ್ಕೆ ಸಂಬಂಧಪಟ್ಟ ಸ್ಕ್ರೀನ್ಶಾಟ್ಗೆಲ್ಲ ಇಲ್ಲಿರ್ತವೆ, ಇವತ್ತು ಎಷ್ಟೆಷ್ಟು ಪ್ರಾಫಿಟ್ಸ್ ಬಂದಿದ್ದಾವೆ ಅಂತ ಎಲ್ಲ ಸ್ಕ್ರೀನ್ಶಾಟ್ಗಳೇ. ಇದು ಫಸ್ಟ್ ಟ್ರೇಡ್ ಸ್ಕ್ರೀನ್ಶಾಟ್, 2,66,000. ಅದಾದಮೇಲೆ ಮತ್ತೆ ಪಿ ಇ ರನ್ನಿಂಗ್ ಇತ್ತು, ಇಲ್ಲಿ ಬರೆದಿದ್ದೆ ಕೂಡ ನಾನು, ಇನ್ನೂ ಟ್ರೇಡ್ ರನ್ನಿಂಗ್ ಇದ್ದಾವೆ, ಅಪ್ಡೇಟ್ ಮಾಡ್ತೀವಿ ಅಂತ. ಓಕೆ, ಇದು ನೋಡ್ಕೊಳ್ಳಿ. ಆಮೇಲೆ ರನ್ನಿಂಗ್ ಆದಮೇಲೆ ಇಲ್ಲಿ ಮತ್ತೆ ಆ್ಯಡ್ ಆಗಿರ್ತವೆ, ಪ್ಲಸ್ ಅಲ್ಲಿ ಸ್ಟೂಡೆಂಟ್ ಸಿಗ್ನೇಚರ್ ಕೂಡ ಮಾಡಿಸಿರ್ತೀವಿ. ಟೋಟಲ್ ಇವತ್ತು ನಮ್ಮದು ಬಿ ಎನ್ ರೋ ಟೋಟಲ್ ಪ್ರಾಫಿಟ್ ಡೇ 8ನೇ ದಿನ 3,08,237 ರೂಪಾಯಿ. ಓಕೆ, 17 ಜನ ಆ್ಯಕ್ಟಿವ್ ಟ್ರೇಡರ್ಸ್, 17 ಜನನೂ ಪ್ಲಸ್ಸೇ, ಒಬ್ಬರು ಕೂಡ ರೆಡ್ ಇಲ್ಲ. ಇವತ್ತು ಮಾತ್ರ ಅಲ್ಲ, ಫುಲ್ ವೀಕ್ ಡೇ 1ಇಂದ ಸ್ಟಾರ್ಟ್ ಮಾಡಿದ್ನಲ್ಲ, ಆವತ್ತಿಂದ ಇವತ್ತಿನವರೆಗೂ ಒಬ್ಬರು ರೆಡ್ ಇಲ್ಲ, ಎಲ್ಲ ಪ್ರಾಫಿಟ್. ಎಷ್ಟು ಜನ ಆ್ಯಕ್ಟಿವ್ ಟ್ರೇಡರ್ಸ್ ಇದ್ದಾರೆ ಅಷ್ಟು ಜನ ಪ್ರಾಫಿಟ್. ಓಕೆ, ಸಿಂಗಲ್ ಪರ್ಸನ್ ಕೂಡ ರೆಡ್ ಆಗಿಲ್ಲ. ಓಕೆ, ಡನ್. ಓಕೆ, ಈಗ ಅನಾಲಿಸಿಸ್ ನೋಡ್ಕೊಳ್ಳಿ, ನಮ್ಮ ಲೆವೆಲ್ ಹೆಂಗೆ ವರ್ಕ್ ಆಗಿದ್ದಾವೆ. ಇಲ್ಲಿರ್ತದೆ, ಪ್ಲೇ ಮಾಡ್ತೀನಿ ನೋಡ್ಕೊಳ್ಳಿ. ಇದು ಯೂಟ್ಯೂಬಲ್ಲಿ ಬಂದಿರೋದು. ನಿಫ್ಟಿ ನೋಡ್ಕೊಳ್ಳಿ, ಸಪೋರ್ಟ್ ರೆಸಿಸ್ಟೆನ್ಸ್ ಸೆಂಟ್ರಲ್ ಇದೆ, ಮಾರ್ಕೆಟ್ ಸೆಟ್ಲ್ ಆಗಬೇಕು. ಫಸ್ಟು ಸೆಟ್ಲ್ ಆಗಬೇಕು, ಸೆಟ್ಲ್ ಆದಮೇಲೆ ಇಲ್ಲಿಂದ ಬೈಯಿಂಗ್ ಪ್ಲ್ಯಾನ್ ಮಾಡ್ಕೋಬೇಕು. ಓಕೆ, ಇಲ್ಲಿಂದ ಬೈಯಿಂಗ್ ಪ್ಲ್ಯಾನ್ ಮಾಡ್ಕೋಬೇಕು. ಸೆಟ್ಲ್ ಆದಮೇಲೆ ಅದು ಯಾವ ಕ್ಯಾಂಡಲ್ ಹೈ ಕ್ರಾಸ್ ಆಗುತ್ತೆ ನೋಡಿಕೊಂಡು ನಿಮ್ಮ ಅನಾಲಿಸಿಸ್ ಫಾಲೋ ಮಾಡಿಕೊಂಡು ಬೈಯಿಂಗ್ ಪ್ಲ್ಯಾನ್ ಮಾಡ್ಕೊಳ್ಳಿ. ಇದು ಯೂಟ್ಯೂಬಲ್ಲಿ ಬಂದಿರೋದು. ಮೇನ್ ಗ್ರೂಪ್ ಸ್ಟೂಡೆಂಟ್ಗೆ ಹಿಂಗಿತ್ತು ಲೆವೆಲ್ಸ್ ಅಪ್ಡೇಟ್ ರೆಸಿಸ್ಟೆನ್ಸ್ವರೆಗೂ. ಓಕೆ, ಆರ್ ಗ್ಯಾಪ್ ಡೌನ್ ಓಪನ್ ಆದರೆ ಓಪನ್ ಆಗಿರೋ ಕ್ಯಾಂಡಲ್ ಹೈ ಕ್ರಾಸ್ ಆಗಬೇಕು. ಯಾವ ಕ್ಯಾಂಡಲ್ ಓಪನ್ ಆಗುತ್ತೆ ಅದು ಯೂಟರ್ನ್ ಆಗಿ ಅದರ ಹೈ ಕ್ರಾಸ್ ಆದರೆ ಮಾತ್ರ ಬೈಯಿಂಗ್ ಪ್ಲಾನ್ ಮಾಡ್ತೀನಿ ಈ ರೆಸಿಸ್ಟೆನ್ಸ್ವರೆಗೂ. ಇಲ್ಲಿ 15 ನಿಮಿಷ ಟೈಮ್ ಫ್ರೇಮೇ ಯೂಸ್ ಮಾಡಬೇಕು, ನೋಡ್ಕೊಳ್ಳಿ ನೀವು.
ನೋಡ್ಕೊಂಡ್ರಲ್ವಾ ಏನು ಹೇಳಿದ್ವಿ ಅಂದರೆ ಓಪನ್ ಆಗಿರೋ ಕ್ಯಾಂಡಲ್ ಹೈ ಕ್ರಾಸ್ ಆದರೆ ಮಾತ್ರ ಬೈಯಿಂಗ್ ಕಡೆ ಪ್ಲ್ಯಾನ್ ಮಾಡಬೇಕು ಅಂತ. ಇದು ಹೈ ಕ್ರಾಸ್ ಆಗಿಲ್ಲ, ನಾವು ಬೈಯಿಂಗ್ ಮಾಡಿಲ್ಲ, ಇಲ್ಲಿಂದನೇ ಸೆಲ್ಲಿಂಗ್ ಮಾಡ್ಕೊಂಡ್ಬಂದ್ವಿ. ಪ್ಲಸ್ ನಮ್ಮ ಸಪೋರ್ಟ್ ಬ್ರೇಕ್ ಆದರೆ ನಿಮಗೆ ಸುಮಾರು ಸತಿ ಹೇಳಿರ್ತೀನಿ, ಸಪೋರ್ಟ್ ಬ್ರೇಕ್ ಆಗಿ ರೀಟ್ರೇಸ್ ಮಾಡಿದ್ರೆ ಫಾಲ್ ಆಗಬೇಕು ಅಂತ. ಓಕೆ, ಅದನ್ನು ಬರೆದಿದ್ದೆ, ಇವಾಗ ಅದನ್ನೇ ಕಟ್ ಮಾಡಿ ತಮ್ಲೇನ್ಗೆ ಹಾಕ್ಕೊಳ್ಳೋಣ. ಓಕೆ, ಇಲ್ಲಿ ನೋಡಿ, ಇದು ಎಕ್ಸಾಕ್ಟ್ ಸಪೋರ್ಟ್ ಬ್ರೇಕ್ ಆಯಿತು, ಅದೇ ಲೆವೆಲ್ ರೀಟ್ರೇಸ್ ಆಯಿತು, ಫಾಲ್ ಆಯಿತು. ಓಕೆ, ಇದು ನಮ್ಮ ಲೆವೆಲ್ಸ್ ವರ್ಕ್ ಆಗಿರುತ್ತೆ. ನೀವು ಕರೆಕ್ಟಾಗಿ ಜೂಮ್ ಮಾಡಿ ಕೂಡ ಚೆಕ್ ಮಾಡ್ಕೊಂಡು ನೋಡ್ಕೊಳ್ಳಿ, ಪಿನ್ ಟು ಪಿನ್ ವರ್ಕ್ ಆಗಿರುತ್ತೆ ಲೆವೆಲ್ಸ್. ಓಕೆ, ಇದು ಬ್ಯಾಂಕ್ ನಿಫ್ಟಿಯಲ್ಲಿ ವರ್ಕ್ ಆಗಿರೋದು, ಇದು ನಿಫ್ಟಿಯಲ್ಲಿ ವರ್ಕ್ ಆಗಿರೋದು. ನಿಫ್ಟಿಯಲ್ಲಿ ಕೂಡ ಸೇಮ್. ಇಲ್ಲಿವರೆಗೂ ಸ್ಟ್ರಾಂಗ್ ಕ್ಯಾಂಡಲ್ ಬಂದಿಲ್ಲ, ಈ ಝೋನ್ ಬ್ರೇಕ್ ಮಾಡೋಕ್ಕೆ ಮಾತ್ರ ಸ್ಟ್ರಾಂಗ್ ಕ್ಯಾಂಡಲ್ ಬಂತು ನೋಡಿ, ಶಾರ್ಪ್ ಕ್ಯಾಂಡಲ್. ಅದಾದಮೇಲೆ ಅದಕ್ಕೆ ರೀಟ್ರೇಸ್ ಮಾಡಿ ಮತ್ತೆ ಫಾಲ್ ಆಯಿತು. ಫಾಲ್ ಆಗಿ ಇವಾಗ ನಮ್ಮ ಸಪೋರ್ಟ್ವರೆಗೂ ಬಂದು ಸ್ಟಿಲ್ ಮಾರ್ಕೆಟ್ ರನ್ನಿಂಗ್. ಎಕ್ಸಾಕ್ಟ್ ನಮ್ಮ ಸಪೋರ್ಟ್ ಹತ್ರ ಅಂದರೆ ರಿಟರ್ನ್ ಆಗ್ತಾಯಿದೆ. ನೋಡ್ಕೊಳ್ಳಿ ಎಷ್ಟು ಪರ್ಫೆಕ್ಟಾಗಿ ವರ್ಕ್ ಆಗಿದೆ ಲೆವೆಲ್ಸ್. ಓಕೆ, ಇದು ನಿಫ್ಟಿಯಲ್ಲಿ ಬೇಕಾದ್ರೆ ಕಟ್ ಮಾಡಿ ತಮ್ಲೇನ್ ಹಾಕ್ಬೋದು, ಬ್ಯಾಂಕ್ ನಿಫ್ಟಿ ಆದರೂ ಹಾಕ್ಕೋಬೋದು. ಓಕೆ, ಡನ್. ಈಗ ನಾಳೆ ಏನು ಮಾಡಬೇಕು? ಓಕೆ, ಇಲ್ಲಿ ನೋಡ್ಕೊಳ್ಳಿ, ನಾಳೆ ಏನು ಮಾಡಬೇಕು? ತುಂಬ ಸಿಂಪಲ್. ನಾಳೆ ಮಾರ್ಕೆಟ್ ಫ್ಲಾಟ್ ಓಪನ್ ಆದರೂ ಗ್ಯಾಪ್ ಅಪ್ ಓಪನ್ ಆದರೂ ವೆಯ್ಟ್ ಮಾಡಿ. ನೆನ್ನೆ ಕೂಡ ಸಿಂಪಲ್ ಅಂತ ಹೇಳಿದ್ದು, ಪ್ರತಿದಿನ ಸಿಂಪಲ್ಲೇ ಅನಾಲಿಸಿಸ್ ಫಾಲೋ ಮಾಡೋರಿಗೆ, ಲೆವೆಲ್ಸ್ ಫಾಲೋ ಮಾಡೋರಿಗೆ. ಓಕೆ, ಇಲ್ಲೊಂದು ಗ್ರೀನ್ ಕಲರ್ ಕ್ಯಾಂಡಲ್ ಇದೆಯಲ್ಲ, ಈ ಕ್ಯಾಂಡಲ್ ಹೈ ಕ್ರಾಸ್ ಆದರೆ ಕಂಪ್ಲೀಟ್ ಬೈ ಕಡೆ. ಫಸ್ಟ್ ಟಾರ್ಗೆಟ್ 55,300, ಇಲ್ಲಿವರೆಗೂ ಟ್ರೈಲಿಂಗ್ ಸ್ಟಾಪ್ ಲಾಸ್ ಮಾಡ್ತಾ ಬರ್ಬೋದು. ಸೆಕೆಂಡ್ ಟಾರ್ಗೆಟ್ 55,500. ನಿಮ್ಮ ಅನಾಲಿಸಿಸ್ ಪ್ರಕಾರ ಇದು ಯಾವುದೇ ರೀತಿಯ ಬೈ ಆ್ಯಂಡ್ ಸೆಲ್ ರೆಕಮೆಂಡೇಷನ್ಸ್ ಇಲ್ಲ. ಇವತ್ತು ಹೇಳಿದ್ದೀವಿ ಅಂತ ಇದನ್ನು ನೋಡಿ ನಾಳೆ ಬೈ ಸೆಲ್ ಮಾಡಿಕೊಂಡ್ರೆ ಅದಕ್ಕೂ ನಮ್ಗೆ ಸಂಬಂಧ ಇಲ್ಲ. ಓಕೆ, ದಿಸ್ ಈಸ್ ಆಲ್ ಓನ್ಲಿ ಎಜುಕೇಷನಲ್ ಪರ್ಪಸ್. ಅವ್ರು ಸೆಲ್ ಮಾಡಬೇಕಂದ್ರೆ ಇದ್ರ ಕೆಳಗಡೆ ಒಂದು 50 ಮಿನಿಟ್ಸ್ ಕ್ಯಾಂಡಲ್ ಕ್ಲೋಸ್ ಆಗಬೇಕು. ರೀಟ್ರೇಸ್ ಮಾಡಿ ಆ ಕ್ಯಾಂಡಲ್ ಲೋ ಕ್ರಾಸ್ ಆದರೆ 50% ಕ್ವಾಂಟಿಟಿ ಅಷ್ಟೇ ಸೆಲ್ ಮಾಡಬೇಕು. ಅಂದರೆ 2 ಲಾಟ್ ಮಾಡೋರು 1, 10 ಮಾಡೋರು 5. ಓಕೆ, ಇದನ್ನು ಮಾಡ್ಕೊಳ್ಳಿ. ಇದು ಬ್ಯಾಂಕ್ ನಿಫ್ಟಿ ಲೆವೆಲ್ಸ್. ನಿಫ್ಟಿ ಕೂಡ ಸೇಮ್. ಈ ಗ್ರೀನ್ ಕಲರ್ ಕ್ಯಾಂಡಲ್ ಹೈ ಕ್ರಾಸ್ ಆಗಿದೆ ಅಂದರೆ ಕಂಪ್ಲೀಟ್ ಬೈ ಕಡೆ ಇರ್ಬೋದು. ಈ ಫಾಲ್ ನೋಡಿ ಎಲ್ಲರೂ ಸೆಲ್ಲಿಂಗ್ ಅಂತಾರೆ. ನಾಳೆ ನಾನು ಟ್ರೆಂಡ್ಗೆ ಆಪೋಸಿಟ್ ಇರ್ತೀನಿ. ಆ ಟ್ರೆಂಡ್ಗೆ ಆಪೋಸಿಟ್ ಹೋಗ್ಬೋದಾ ಸರ್ ಅಂದರೆ ನಾನು ಹೋಗ್ತೀನಿ, ನೋ ಪ್ರಾಬ್ಲಮ್. ಲಾಸ್ ಆದರೆ ನಾನು ಮಾರ್ಕೆಟ್ಗೆ ದುಡ್ಡು ಕೊಡೋಕ್ಕೆ ಐ ಆಮ್ ಫುಲ್ ಖುಷಿ, ಹ್ಯಾಪಿ. ಓಕೆ, ಇಲ್ಲಿಂದ ನಾನು ಬೈಯಿಂಗ್ ಕಡೆಗೆ ಇರ್ತೀನಿ. 50 ಮಿನಿಟ್ಸ್ ಕ್ಯಾಂಡಲ್ ಇದು ಲೋ ಬ್ರೇಕ್ ಆಗಿದೆ ಅಂದರೆ ರೀಟ್ರೇಸ್ ಮಾಡಿ ಲೋ ಕ್ರಾಸ್ ಆಗುವಾಗ ಸೆಲ್ಲಿಂಗ್ ಕಡೆ ಪ್ಲ್ಯಾನ್ ಮಾಡ್ಕೊತೀನಿ. ಅದು 50% ಕ್ವಾಂಟಿಟಿ ಅಷ್ಟೇ. ಸೆಲ್ಲಿಂಗ್ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ, ಓನ್ಲಿ ಬೈಯಿಂಗ್ ಟ್ರೈ ಮಾಡ್ತೀನಿ ನಾನು. ಓಕೆ, ಇನ್ ಕೇಸ್ ಗ್ಯಾಪ್ ಡೌನ್ ಓಪನ್ ಆದರೆ ಅಗೇನ್ ಬೈಯಿಂಗ್, ನೋ ಸೆಲ್ಲಿಂಗ್. ಇದು ನಿಫ್ಟಿ ಲೆವೆಲ್ಸ್, ಇದು ಬ್ಯಾಂಕ್ ನಿಫ್ಟಿ ಲೆವೆಲ್ಸ್. ಓಕೆ, ಹೊಸಬ್ರು ಯಾರಾದರೂ ನೋಡ್ತಾ ಇದ್ದರೆ ಪ್ರೊಫೈಲ್ ಮೇಲೆ ಟ್ಯಾಪ್ ಮಾಡಿ, ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಬರುತ್ತೆ, ಜಾಯ್ನ್ ಆಗಿ. ಎಜುಕೇಷನಲ್ ಪರ್ಪಸ್ ಓನ್ಲಿ. ಟೆಲಿಗ್ರಾಮ್ ಚಾನಲ್ ಗ್ರೂಪ್ಗೆ ಜಾಯ್ನ್ ಆಗಿ. ಓಕೆ, ಆಮೇಲೆ ಫಾರೆಕ್ಸ್, ನಿನ್ನೆ ಫಾರೆಕ್ಸ್ ಕೂಡ ಮಾಡಿದ್ವಿ ನಾವು, ಅದನ್ನು ನೋಡಿಬಿಡಿ. ಇದು ಫಾರೆಕ್ಸ್ ಡ್ರಾಯಿಂಗ್ ನೆನ್ನೆ. ಇಲ್ಲಿ ನಮ್ಮ ಎಂಟ್ರಿ, ಇದು ಕ್ಲಿಯರ್ ಡ್ರಾಯಿಂಗ್ ಬರ್ಕೊಟ್ಟಿದ್ದೆ. ಅವಾಗ ಮಾರ್ಕೆಟ್ ಇಲ್ಲಿತ್ತು, ಇದು ಹೋಗಿ ರೀಟ್ರೇಸ್ ಆಗಿ ಇಲ್ಲಿವರೆಗೂ ಬರುತ್ತೆ ಅಂತ ಎಕ್ಸಾಕ್ಟ್ ಟಾರ್ಗೆಟ್ವರೆಗೂ ಬಂದಿದೆ. ಇಲ್ಲಿಂದ ಇಲ್ಲಿಗೆ ನಮ್ಗೆ ಆಲ್ಮೋಸ್ಟ್ 1,02,000, 1,06,000, 5,000 ಪಾಯಿಂಟ್ಸ್ ಬಂದಿದೆ. 5,000 ಪಾಯಿಂಟ್. ಓಕೆ, 0.20 ಹಾಕಿದವ್ರು ಕೂಡ 1,00,000 ಪ್ರಾಫಿಟ್ ಬಂದಿದೆ. ನೋಡ್ಕೊಳ್ಳಿ. ಇದ್ರದ್ದು ಸ್ಕ್ರೀನ್ಶಾಟ್ಸು, ಇದ್ರದ್ದು ವೀಡಿಯೋ ಕೂಡ ರಾತ್ರಿ ಅಪ್ಲೋಡ್ ಮಾಡಿದ್ದೀನಿ ನಾನು, ನೋಡ್ಕೋಬೋದು ನೀವು. ಓಕೆ, ಡನ್. ಇದು ಫಾರೆಕ್ಸ್. ಓಕೆ, ಎನಿ ಎನ್ಕ್ವೈರೀಸ್ ಇಲ್ಲ ನಂಬರ್ ಬರುತ್ತೆ ನೋಡಿ, ನಂಬರ್ ಕಾಲ್ ಮಾಡಿ ಕೇಳ್ಕೊಳ್ಳಿ. ಫಾರೆಕ್ಸ್ ಆರ್ ಇಂಡಿಯನ್ ಮಾರ್ಕೆಟ್, ಎನಿವನ್, ಆಫ್ಲೈನ್ ಆ್ಯಂಡ್ ಆನ್ಲೈನ್, ಎನಿವನ್. ಓಕೆ, ನೋ ಪ್ರಾಬ್ಲಮ್. ಥ್ಯಾಂಕ್ ಯು ವೆರಿ ಮಚ್. ನಾಳೆ ಸಿಗೋಣ. ಬಾಯ್.